ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಪಂಥಾಹ್ವಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ವಿಧಾನಸೌಧಕ್ಕೆ ಬನ್ನಿ ಅಂತ ಕರೆದಿದ್ದಾರೆ. ಅವರು ಬೈರಮಂಗಲಕ್ಕೆ ಚರ್ಚೆಗೆ ಬನ್ನಿ ಅಂತಿದ್ದಾರೆ. ಇದು ಆಗದೇ ಇರೋ ಮಾತು. ಶಾಸಕ ಬಾಲಕೃಷ್ಣ ಕೊಟ್ಟಿರುವಂತ ಹೇಳಿಕೆ. ಗಲಾಟೆ ಆಗೋ ಜಾಗಕ್ಕೆ ಹೋಗಿ ಚರ್ಚೆ ಮಾಡೋದು ಸರಿಯಲ್ಲ. ಹೋರಾಟ ರಾಜಕೀಯ ಪ್ರೇರಿತವಾಗಿ ಬದಲಾಗಿದೆ. ಗಲಾಟೆ ನಡೆಯುವ ಸ್ಥಳದಲ್ಲಿ ನಾವು ಚರ್ಚೆ ಮಾಡೋದಕ್ಕೆ ಸಿದ್ಧರಿಲ್ಲ. ಬಾಲಕೃಷ್ಣ ಅವರ ಹೇಳಿಕೆ. ಎಚ್ಡಿಕೆ ರೈತರನ್ನ ಕರೆದುಕೊಂಡು ವಿಧಾನಸೌಧಕ್ಕೆ ಬರಲಿ. ಬಿಜೆಪಿನೇ ಅಂದು ಅನುಮೋದನೆ ಕೊಟ್ಟು ಇಂದು ವಿರೋಧ ಮಾಡ್ತಾ ಇದೆ. ಮಾಧ್ಯಮದವರೇ ಸ್ಥಳ ನಿಗದಿ ಮಾಡ್ಲಿ, ಅಲ್ಲಿಗೆ ಬರ್ತೀವಿ. ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ವಿಧಾನಸೌಧಕ್ಕೆ ಬನ್ನಿ ಅಂತ, ಮತ್ತೊಂದ್ ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗಾಗಲೇ ಬೈರಮಂಗಲಕ್ಕೆ ಹೋಗಿ ಕೂತಿದ್ದಾರೆ. ಇದಾಗೋ ಮಾತಲ್ಲ. ಗಲಾಟೆ ಆಗೋ ಜಾಗಕ್ಕೆ ಬಂದು ನಾವು ಚರ್ಚೆ ಮಾಡೋದಕ್ಕೆ ಸಿದ್ಧರಿಲ್ಲ. ಮಾಧ್ಯಮದವರೇ ಸ್ಥಳ ನಿಗದಿ ಮಾಡ್ಲಿ, ಅಲ್ಲಿಗೆ ಬರ್ತೀವಿ. ವಿಧಾನಸೌಧದಲ್ಲಿ ಚರ್ಚೆ ಆಗ್ಲಿ, ರೈತರನ್ನ ಬೇಕಿದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕರ್ಕೊಂಡು ಬರ್ಲಿ ಅಂತೇಳಿ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಬಿಡದಿ ಬಡಿದಾಟ ಹಾಗಾದ್ರೆ ಏನಾಗುತ್ತೆ? ಇನ್ನೂ ಪ್ರಶ್ನಾರ್ಥಕ ಚಿಹ್ನೆ. ಕಾರಣ ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ಬೈರಮಂಗಲಕ್ಕೆ ಬಂದಿದ್ದಾರೆ. ಅವ್ರು ಹೇಳ್ತಾರೆ ನಾನು ಸಂಜೆವರೆಗೂ ಇಲ್ಲೇ ವೇಟ್ ಮಾಡ್ತೀನಿ, ಡಿ.ಕೆ. ಶಿವಕುಮಾರ್ ಅವ್ರು ಬನ್ನಿ, ಇಲ್ಲ ನಿಮ್ ಬದಲಿಗೆ ಯಾರನ್ನಾದ್ರೂ ಅಧಿಕಾರಿಗಳನ್ನು ಕಳಿಸ್ಕೊಡಿ ಅಂತ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದು ಗಲಾಟೆ ನಡೆಯುವಂತ ಜಾಗ, ಪರ ವಿರೋಧ ಚರ್ಚೆ ಇರುತ್ತೆ ಇಲ್ಲಿ, ಅಂತದ್ರಲ್ಲಿ ಬೈರಮಂಗಲಕ್ಕೆ ಬನ್ನಿ ಅಂತ ಹೇಳೋದು ಎಷ್ಟು ಸರಿ? ಅವ್ರನ್ನ ಮೊನ್ನೆ ಕೂಡ ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಅದನ್ನೇ ಹೇಳ್ತಾ ಇದ್ರು. ಬೇರೆ ಬೇರೆ ಭಾಗದಲ್ಲೂ ರೈತರ ಹೋರಾಟ ಇದೆಯಪ್ಪ, ಅಲ್ಲಿಗೆ ಯಾಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಹೋಗಲ್ಲ, ಅಲ್ಲಿಗೆ ಯಾಕೆ ಕರೆಯಲ್ಲ, ಇಲ್ಲಿಗೆ ಯಾಕೆ ಕರೀತಿದ್ದಾರೆ? ಇದು ರಾಜಕೀಯ ಪ್ರೇರಿತ ಆಗ್ತಾ ಇದೆ ಈ ಒಂದು ಪ್ರತಿಭಟನೆ. ಹೀಗಾಗಿ ಗಲಾಟೆ ಆಗೋ ಜಾಗಕ್ಕೆ ನಾವು ಬರೋದಕ್ಕೆ ರೆಡಿ ಇಲ್ಲ. ವಿಧಾನಸೌಧಕ್ಕೆ ಬನ್ನಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ಅಲ್ಲಿಗೆ ಬೇಕಿದ್ರೆ ಬರಲಿ. ಈ ಹಿಂದೆ ಬಿಜೆಪಿಯವರೇ ಅನುಮೋದನೆ ಕೊಟ್ಟು ಈಗ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಎಷ್ಟು ಸರಿ ಅಂತ ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಏನು ಹಾಸ್ಯಾಸ್ಪದ. ಈಗ ಸಿಎಂ ಒಪ್ಕೊಂಡಿದ್ರೆ ಹೋಗ್ಬೇಕು, ಸಿಎಂ ಒಪ್ಕೊಳ್ತಿದ್ರೆ ಹೋಗವ್ರೆ ಅಂದ್ರೆ ನಾಟಕಕ್ಕೆ ಹೋಗವ್ರೆ ಅಂತ ಆಯ್ತು. ಸರ್, ವಿಧಾನಸೌಧದಲ್ಲಿ ಚರ್ಚೆ ಮಾಡೋದು ಏನು ಇಲ್ಲ, ಬೈರಮಂಗಲಕ್ಕೆ ಬನ್ನಿ, ಅಲ್ಲೇ ಚರ್ಚೆ ಮಾಡೋಣ. ಯಾಕಂದ್ರೆ ಅಲ್ಲೇ ಸಮಸ್ಯೆ ಇರೋದು. ಏನು ಚರ್ಚೆ ಮಾಡ್ಬೋದು, ವಿಧಾನಸೌಧದಲ್ಲಿ ಅದೇ ಚರ್ಚೆ ಮಾಡೋದು. ಎರಡೂ ವ್ಯತ್ಯಾಸ ಏನಿಲ್ಲ. ನಿಮ್ಮ ಉದ್ದೇಶ ಏನಂತಂದ್ರೆ ಗಲಾಟೆ ಆಗಬೇಕು, ತರಲೆ ಆಗಬೇಕು, ಅದು ಕೆಟ್ಟ ಹೆಸರು ಬರ್ಬೇಕು ಡಿ.ಕೆ. ಶಿವಕುಮಾರ್ಗೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನೀವು ಹೋದ್ರೆ, ಈಗ ಪಂಥಾಹ್ವಾನವನ್ನು ನಾವು ಸ್ವೀಕಾರ ಮಾಡಿ ಅಲ್ಲಿ ಬರ್ತೀವಿ ಅಂದಾಗ ಇವ್ರು ಹೋಗ್ಬೇಕೇ ವಿನ ಇವ್ರು ಹೋಗವ್ರೆ, ಯಾರು ಅವ್ರು ಬರಲ್ಲ ಅಂದ್ರೆ ಹೋಗವ್ರೆ ಅಂದ್ರೆ ನಾಟಕ ಅಲ್ವಾ, ಅದು ನಾಟಕೀಯ ಅಲ್ವಾ? ಅದು ಸರ್ಕಾರದ ಸ್ಟ್ಯಾಂಡ್ ಏನು ಸರ್? ಈಗ ರೈತರನ್ನ ಕರೆದಿಲ್ಲ, ರೈತರ ಮಧ್ಯದಲ್ಲಿ ಆಯ್ತು, ಅವ್ರ ಕಡೆ ಇರತಕ್ಕಂಥ 10 ಜನ ರೈತರನ್ನ ಕರ್ಕೊಂಬರ್ಲಿ, ನಾವೇನು ಬೇಡ ಅನ್ನಲ್ಲ. ಈಗ ಇನ್ನೂ ಒಂದು 15-20 ಜನ ನಾವು ಹೇಳೋದು ಮಾಧ್ಯಮದ ಮುಂದೆ ಚರ್ಚೆ ಆಗಲಿ. ಇದು ಎಲ್ಲೋ ಹೋಗೋದು, ಎಲ್ಲೋ ಗೊಂದಲ ಆಗೋದು, ಯಾರು ನಿಮ್ಮ ಮಾಧ್ಯಮದವ್ರು ಕರೀರಿ, ಅವ್ರು ಎಷ್ಟು ಜನನಾರು ಕರೀರಿ, ನಾವು ಎಷ್ಟು ಜನನಾರು ಕರೀರಿ, ನಾವು ಬರ್ತೀವಿ, ಅವ್ರು ಕೂಡ ಅಲ್ಲಿ ಚರ್ಚೆ ಆಗಲಿ. ನೆನ್ನೆ ಚರ್ಚೆ ಆಯಿತು, ಚರ್ಚೆ ಆದಾಗ ಅವ್ರಿಗೂ ಕೂಡ ಮನವರಿಕೆ. ಪರಿಷತ್ ಫೈಟ್ ನಲ್ಲಿ ದೋಸ್ತಿಗಳಿಗೆ ಅಡ್ಡೇಟು ಬಿದ್ದ ಈ ಒಂದು ಸುದ್ದಿಗೆ ಸಂಬಂಧಪಟ್ಟಂತೆ ಹಾಗಾದ್ರೆ ಅಡ್ಡೇಟು ಕೊಟ್ಟವ್ರು ಯಾರು, ಅಡ್ಡ ಮತದಾನ ಮಾಡಿದ್ದು ಯಾರು? ಸತ್ಯ ಶೋಧನಾ ಸಮಿತಿಯಿಂದ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ವರದಿ ಸಲ್ಲಿಕೆ ಆಗಿದೆ. ಆ ಅಡ್ಡ ಮತದಾನ ಮಾಡಿದಂತ ಬಿಜೆಪಿ ಶಾಸಕರು ಯಾರು? ಸದ್ಯ ಈಗ ಸತ್ಯ ಶೋಧನಾ ಸಮಿತಿಯಿಂದ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ವರದಿ ಸಲ್ಲಿಕೆ ಆಗಿದೆ. ವಿಜಯೇಂದ್ರಗೆ ಮಧ್ಯಂತರ ವರದಿ ಸಲ್ಲಿಸಿದಂತ ಸಮಿತಿಯ ಸದಸ್ಯರು ಸಿ.ಟಿ. ರವಿ, ಮಾಜಿ ಸಚಿವ ಎನ್. ಮಹೇಶ್ರಿಂದ ವರದಿ ಸಲ್ಲಿಕೆ ಆಗಿದೆ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಭೇಟಿ ಮಾಡಿ ಮುಚ್ಚಿದ ಲಕೋಟಿಯಲ್ಲಿ ವರದಿಯನ್ನ ಸಲ್ಲಿಸಿದ್ದಾರೆ. ಸಾಂದರ್ಭಿಕ ಸಾಕ್ಷಿಗಳ ಆಧಾರದ ಮೇಲೆ ವರದಿ ರೆಡಿ ಮಾಡಿರುವಂತ ಸಮಿತಿ ಕೆಲ ಶಾಸಕರ ಚಲನವಲನ ಗಮನಿಸಿ ಶಂಕೆ ವ್ಯಕ್ತಪಡಿಸಿದ್ದಾರಂತೆ. ಆ ವರದಿಯಲ್ಲಿ ಇದೆಲ್ಲ ಉಲ್ಲೇಖ ಆಗಿದೆ. ಸಂಪೂರ್ಣ ವರದಿ ಸಲ್ಲಿಕೆಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಈಗಾಗಲೇ ಸಿ.ಟಿ. ರವಿ ಅವರು ಕೇಳಿದ್ದಾರೆ. ಹಾಗಾಗಿ ಇನ್ನು ಎಷ್ಟು ಸಮಯ ತೆಗೆದುಕೊಳ್ತಾರೆ ನೋಡಬೇಕಿದೆ.
ಪರಸ್ಪರ ಚರ್ಚೆ ಮಾಡಿ ಮೂವರಿಗೂ ಸಹಮತವಾಗಿರ್ತಕ್ಕಂಥ ಅಂಶಗಳನ್ನಷ್ಟೇ ವರದಿಯಲ್ಲಿ ಉಲ್ಲೇಖ ಮಾಡಿ ನಾವು ವರದಿಯನ್ನ ಇವತ್ತು ರಾಜ್ಯಾಧ್ಯಕ್ಷರಿಗೆ ತಲುಪಿಸೋ ಕೆಲಸ ಮಾಡಿದ್ದೇವೆ. ನಾವು ನಮಗೆ ಅಧ್ಯಕ್ಷರ ನಿರ್ದೇಶನ ಬಂದ ತಕ್ಷಣವೇ ವರ್ಚುವಲ್ ಮೀಟಿಂಗ್ ಮಾಡಿ ಯಾವ್ಯಾವ ಅಂಶಗಳನ್ನು ಗಮನಿಸಬೇಕು ಅಂತ ಹೇಳಿ ಮಾಧ್ಯಮಗಳಲ್ಲಿ ಮತ್ತು ಸಾರ್ವಜನಿಕ ವಲಯಗಳಲ್ಲಿ ಅನುಮಾನಾಸ್ಪದ ಅಂತ ಕಂಡು ಬಂದಂತ ವ್ಯಕ್ತಿಗಳ ಪಟ್ಟಿಯನ್ನು ಮಾಡಿ ಅವ್ರ ಜೊತೆನಲ್ಲಿ ವೈಯಕ್ತಿಕವಾಗಿ ಸಮಾಲೋಚನೆ ನಡೆಸಿ ಅಭ್ಯರ್ಥಿಗಳ ಜೊತೆಯಲ್ಲಿ